ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಜಯಶ್ರೀ ಮಾಮ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಯಾರೇನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಬನ್ನಿ. ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದಿದೆ. ಇವಾಗ ತಲೆ ಸ್ನಾನ ಕೂಡ ಮಾಡ್ಕೊಂಡು ಬಂದೆ, ಸ್ನಾನ ಆಯಿತು. ಇವಾಗ ನಾನು ಪೂಜೆ ಮಾಡಬೇಕು. ಪೂಜೆ ಮಾಡೋಣ ಬನ್ನಿ. ಸ್ವಲ್ಪ ಡಿಸ್ಟರ್ಬ್ ಇದೆ, ಆಚೆ ಕಡೆ ಮನೆಯವ್ರು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಡಿಸ್ಟರ್ಬ್ ಇದೆ, ಅದನ್ನ ಇಗ್ನೋರ್ ಮಾಡಿ. ಇವಾಗ ಕೆಲಸ ಆಯಿತು ಆಲ್ಮೋಸ್ಟ್. ತಿಂಡಿಗೆ ತಿಂಡಿಗೆ ಪನ್ನೀರ್ ಬಿರಿಯಾನಿ ಮಾಡಿದ್ದೆ. ಎಲ್ಲ ತಿನ್ಕೊಂಡು ಹೋದ್ರು. ಇವಾಗ ನಾನು ಕೂಡ ಪೂಜೆ ಮಾಡ್ಕೊಂಡು ತಿನ್ನಬೇಕು. ಬನ್ನಿ ಇವಾಗ ವ್ಲಾಗ್ ಶುರು ಮಾಡೋಣ. ಇವಾಗ ಆಲ್ಮೋಸ್ಟ್ ಟೈಮು 11 o'clock ಆಗಿದೆ ಅನಿಸುತ್ತೆ. ಬನ್ನಿ ನೋಡಿ, ಇವಾಗೆಲ್ಲ ಪೂಜೆ ಎಲ್ಲ ಆಯಿತು, ತೋರಿಸ್ತೀನಿ. ಇವಾಗ ಹೂಗಳಾಗಿದೆ ಸಿಕ್ಕಾಪಟ್ಟೆ, ಅದು ಕೂಡ ಕಿತ್ಕೊಂಡು ಬರೋಣ ಬನ್ನಿ. ನೆನ್ನೆ ಬಂದ ತಕ್ಷಣ ಶಾಪಿಂಗ್ ಮಾಡ್ಕೊಂಡು ಬಂದು ಎಲ್ಲ ಕ್ಲೀನ್ ಮಾಡಿದೆ. ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿದೆ. ಅದಾದಮೇಲೆ ಸ್ವಲ್ಪ ಗ್ರೋಸರಿನೂ ಎಲ್ಲ ಕ್ಲೀನ್ ಮಾಡೋದಿತ್ತು. ಅದು ಕೂಡ ಮಾಡಿದೆ. ಪಲಾವೆಲ್ಲ ಮಾಡಿತ್ತು, ಎಲ್ಲ ತಿನ್ಕೊಂಡು ಹೋದರು. ಎಲ್ಲ ಖಾಲಿ ಆಯಿತು. ನೆನ್ನೆ ಬಾಕ್ಸಸ್ ಬಂದಿತ್ತು, ಆರ್ಗನೈಸ್ ಮಾಡೋಣ ಅಂತ ಹೇಳ್ಬಿಟ್ಟೆಲ್ಲ ತರಿಸಿದ್ದೆ. ಎಲ್ಲ ಅವ್ರಿಗೆ, ಈಗ ನಾನು ಊರಿಗೆ ಹೋಗ್ತೀನಲ್ವ, 10 days ಇರಲ್ಲ. ಅವ್ರಿಗೆಲ್ಲ ಸಿಗಲಿ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿದ್ದೆ. ನೋಡಿ ಎಲ್ಲ ಒಂದೆಲ್ಲ ಹಾಕಿಟ್ಟಿದ್ದೀನಿ. ಈ ಥರ ಇದ್ದರೆ ಅವ್ರಿಗೆ ಕಣ್ಣಿಗೆ ಪಟ್ಟಂತ ಸಿಗುತ್ತೆ. ಹಾಗಾಗಿ ನಮ್ಮ ತಮ್ಮನೇ ಜಾಸ್ತಿ ಅಡುಗೆ ಮಾಡೋದು, ನಮ್ಮ ಮನೆಯವರಂತೂ ಅಡುಗೆ ಮಾಡಲ್ಲ. ಅವನು ಅದೆಲ್ಲಿ ಇದೆಲ್ಲಿ ಅಂತ ಕೇಳ್ತಾನೆ. ಸ್ಟೀಲಿನ ಡಬ್ಬಗಳಿವೆ, ಬಟ್ ಸ್ಟೀಲಿನ ಡಬ್ಬದಲ್ಲಿ ಹಾಕಿದ್ರೆ ಹುಡುಕಾಡ್ತಾನೆ ಅಂತ ಹೇಳ್ಬಿಟ್ಟು ಇವು ತರಿಸ್ಬಿಟ್ಟು ಹಾಕಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದಾವೆ ಅಂತ ಹೇಳಿ ಕಮೆಂಟ್ ಮಾಡಿ, ಓಕೆನಾ? ಮಾರ್ಕೆಟಿಂದ ತಂದಿದ್ದು ಹೂಗಳಿತ್ತು. ಅದ್ರ ಜೊತೆಗೆ ಇವಾಗ ಒಂದಿಷ್ಟು ಗುಲಾಬಿ ಹೂಗಳಾಗಿದ್ದಾವೆ. ಅದು ಕೂಡ ಇವಾಗ ಕಿತ್ಕೊಂಡ್ಬಂದು ಪೂಜೆ ಮಾಡೋಣ. ಪೂಜೆ ಮಾಡಿಬಿಟ್ಟು ನೆನ್ನೆ ಶಾಪಿಂಗ್ ಹೋಗಿದ್ವಲ್ಲ, ಏನೇನು ತೊಗೊಂಬಂದೆ ಅಂತ ಹೇಳಿ ತೋರಿಸ್ತೀನಿ. ನೆನ್ನೆ ಸಿಕ್ಕಾಪಟ್ಟೆ ಮಳೆ ಬೆಂಗಳೂರಲ್ಲಿ, ನೀವೆಲ್ಲ ನೋಡಿರ್ತೀರಾ. ಸಿಕ್ಕಾಪಟ್ಟೆ ಮಳೆ, ಎಷ್ಟೊಂದು ಜನ ಸತ್ತೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಪಾಪ ಯಾರೇ ಆಗಲಿ ಮಳೇಲಿ ಓಡಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಓಡಾಡಿ. ಯಾಕಂದರೆ ನಾವು ಕೂಡ ನೆನ್ನೆ ಮಳೆ ಬರುತ್ತೆ ಅಂತ ಗೊತ್ತೇ ಇಲ್ಲ, ಒಂಚೂರು ಇದನ್ನೇ ಇಲ್ಲ, ಮೋಡಕ್ಕಾಗೋದಿಲ್ಲ, ಏನೂ ಇಲ್ಲ. ಜಸ್ಟ್ ಬಿಸಿಲು ಹೆಂಗಿತ್ತು ಅಂದರೆ ಅಷ್ಟು ಬಿಸಿಲಿತ್ತು. ಅಷ್ಟು ಬಿಸಿಲಲ್ಲಿ ನಾವು ಹೋದರೆ ಬರ್ತಾ ಫುಲ್ ನೆನ್ಕೊಂಡು ಬಂದ್ವಿ. ಫುಲ್ ಮಳೆ ಇತ್ತು. ಹಾಗಾಗಿ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡು ನಿಮಗೆ ಸಿಗ್ತೀನಿ, ಓಕೆನಾ? ಬನ್ನಿ, ನಮ್ಮ ಗಿಡದಲ್ಲಿ ಹೂಗಳಾಗಿದ್ದಾವೆ, ತೋರಿಸ್ತೀನಿ ಯಾವ ರೀತಿಯಾಗಿದ್ದಾವೆ. ಇಷ್ಟು ಗಿಡ ಇರೋದು, ಇದರಲ್ಲೇ ಇಷ್ಟೊಂದು ಹೂಗಳಾಗಿದೆ. ಎಲ್ಲ ಕಿತ್ಕೋಬೇಕು. ಪಪ್ಪಾಯ ಆಗಿದ್ದಾವೆ. ಪಪ್ಪಾಯ ಕಿತ್ತಬೇಕಾಗಿತ್ತು, ಊರಿಗೆ ಎತ್ಕೊಂಡು ಹೋಗ್ಬೇಕಿತ್ತು. ನಮ್ಮ ಯಜಮಾನ್ರು ಬಂದಮೇಲೆ ಕಿತ್ತಿಸ್ತೀನಿ. ಇವಾಗ ಹೂಗಳನ್ನು ಕಿತ್ತೋಣ ಬನ್ನಿ. ನೋಡಿ, ಇಷ್ಟೊಂದು ಹೂ ಸಿಕ್ಕಿದೆ. ಚೆನ್ನಾಗಾಗಿದೆ ಹೂಗಳು. ಊರಿಗೆ ಎತ್ಕೊಂಡು ಹೋಗ್ಬೇಕಂದ್ರೆ ಇದೆಲ್ಲ ಫುಲ್ಲು ಅರಳೋಗ್ಬಿಟ್ಟಿದೆ. ಮೊಗ್ಗಿದ್ರೆ ಎತ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ. ಬಟ್ ಚೆನ್ನಾಗಿರಲ್ಲ, ಫುಲ್ ಕೆಟ್ಟೋಗ್ಬಿಡುತ್ತೆ ಹೋಗೋಷ್ಟರಲ್ಲಿ ಅಂತ ಹೇಳ್ಬಿಟ್ಟು ನಾನು ಇವಾಗ ಊರಿಗೆ ಎತ್ಕೊಂಡು ಹೋಗ್ತಾ ಇಲ್ಲ. ಇಲ್ಲೇ ದೇವ್ರಿಗೆ ಏರಿಸ್ಬಿಟ್ಟು ಪೂಜೆ ಮಾಡ್ತೀನಿ. ಯಾಕೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಹುಳ ಆಗಿಬಿಟ್ಟಿದೆ ರೋಸ್ ಗಿಡದಲ್ಲಿ. ಅದನ್ನು ಸ್ವಲ್ಪ ಲಿಕ್ವಿಡ್ ಎಲ್ಲ ಹಾಕಿ ಕಲಸಿ ಹಾಕಬೇಕು, ನೋಡಬೇಕು. ಊರಿಂದ ಬಂದಮೇಲೆ ಮಾಡ್ತೀನಿ. ಆದರೆ ಇಲ್ಲ, ಇವತ್ತೇ ಮಾಡೋಗ್ತೀನಿ. ಇವತ್ತೇ ಎಲ್ಲ ಕೆಲಸ ಅಂದರೆ ಆಗಲ್ಲ. ಹಾಗಾಗಿ ಊರಿಂದ ಬಂದಮೇಲೆ ಅದನ್ನು ಮಾಡ್ತೀನಿ. ನೋಡಿ, ಪೂಜೆ ಎಲ್ಲ ಆಯಿತು. ಕರೆಂಟ್ ಹೋಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ತೋರಿಸ್ತಾ ಇದ್ದೀನಿ. ಇವಾಗ ಪೂಜೆ ಎಲ್ಲ ಆಯಿತು. ಇವಾಗ ಇವಾಗ ಪೂಜೆ ಎಲ್ಲ ಮುಗಿಸ್ದೆ, ಕರೆಂಟ್ ಹೋಗ್ಬಿಡ್ದು ಅಷ್ಟರಲ್ಲಿ. ಪೂಜೆ ಮುಗಿಸ್ದೆ. ಇವಾಗ ಊರಿಗೆ ಹೋಗೋಕ್ಕೆ ಬ್ಯಾಗ್ ರೆಡಿ ಮಾಡ್ಕೊಳ್ಳೋಣ ಅಂತಂದರೆ, ಇಲ್ಲಿ ನೋಡಿ ಬಟ್ಟೆ ಯಾವ ಥರ ಹಾಕಿದ್ದಾರೆ ನಮ್ಮ ಮನೆಯವರು. ನೋಡಿ ಬಟ್ಟೆಗಳ ರಾಶಿ ನೋಡಿ. ನೆನ್ನೆ ತಾನೇ ಇಷ್ಟು ಮಡಚಿ ಇಲ್ಲೆಲ್ಲ ಬೇಡಾಗಿದ್ದು ಗಂಟು ಕಟ್ಟಿ ಇಕ್ಕಿದ್ದೀನಿ. ಮತ್ತು ಇನ್ನೂ ಇಷ್ಟು ಬಟ್ಟೆ ಇದ್ದಾವೆ. ಡೈಲಿ ಇಷ್ಟಿಷ್ಟು ಬಟ್ಟೆ ಮಡ್ಚೋದು, ಎತ್ತಿಕ್ಕೋದು. ಅಪ್ಪ ಸಾಕಾಗೋಗುತ್ತೆ. ತವ್ರ ಮನೆಗೆ ಹೋಗ್ಬೇಕಂದ್ರೆ ಹೆಣ್ಮಕ್ಳಿಗೆ ರೆಸ್ಟ್ ಇರಲ್ಲ. ಮನೇಲೆಲ್ಲ ಕೆಲಸ ಮಾಡಿಟ್ಟು ಆಮೇಲೆ ಹೋಗ್ಬೇಕು. ಮೊದಲೆಲ್ಲ
ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಅಮ್ಮ ನಮ್ಮ ಅವ್ವನ ತವ್ರ ಮನೆ ಕಳಿಸ್ಬೇಕಾದ್ರೆ ನಮ್ಮ ಅವ್ವ ಎಲ್ಲ ಕೆಲಸ ಮಾಡಿ ಅಡುಗೆ ಮಾಡಿ ಇಟ್ಟು ಹೋಗ್ತಾರೋ ಅವಾಗ ನಾವು ಕೇಳೋದು, ಯಾಕವ್ವ ನೀ ತವ್ರ ಮನೆಗೆ ಹೋದ್ರೆ ಎಲ್ಲ ಮಾಡಿಟ್ಟು ಹೋಗ್ತೀಯಲ್ಲ ಅಂತೇಳಿ. ಅವಾಗ ನಮ್ಮ ಅವ್ವ ಹೇಳೋಳು, ಎಲ್ಲ ನೀವು ದೊಡ್ಡವರಾದ್ಮೇಲೆ ನೀವು ಮದುವೆ ಆಗ್ತಿಲ್ಲ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅಂತ. ಸೊ ಇವಾಗ ನನಗೆ ಅರ್ಥ ಆಗ್ತಾ ಇದೆ ಅವರೆಲ್ಲ ಯಾಕೆ ಆ ಥರ ಕೆಲಸ ಮಾಡಿ ಹೋಗ್ತಿದ್ರು ಅಂತ. ಎಲ್ಲ ಗಂಡಂದರು ಪ್ರಾಬ್ಲಮ್ ಅದೇ, ಹೆಂಡ್ತಿ ತವ್ರ ಮನೆಗೆ ಹೋಗ್ಬೇಕಂದ್ರೆ ಎಲ್ಲ ಕೆಲಸ ಮುಗಿಸಿಟ್ಟು ಮನೆ ಕ್ಲೀನ್ ಮಾಡಿ ಅವ್ರಿಗೆ ಅಡುಗೆ ಮಾಡಿಟ್ಟು ಹೋಗಬೇಕು. ಸೊ ನಮ್ದು ಯಾವ ಥರ ಇತ್ತು ನಮ್ಮ ಅಪ್ಪ ಅಮ್ಮಂದಂದರೆ, ನಮ್ಮ ಒಂದು ನಮ್ಮ ಮನೆ ಆ ಕಡೆ ಇನ್ನೊಂದು ಏರಿಯಾ ಬಿಟ್ಟರೆ ನಮ್ಮ ಅಜ್ಜಿಯವ್ರ ಮನೆ ಅಲ್ಲೇ ಇತ್ತು. ಸೊ ನಮ್ಮ ಅವ್ವ ಏನು ಮಾಡ್ತಿದ್ಲು ಅಂದರೆ, ಅಡುಗೆ ಮಾಡಿಟ್ಟೋಗೋದು ಮತ್ತು ಅಲ್ಲಿ ಹೋಗೋದು, ಇಲ್ಲಿ ಅಡುಗೆ ಮಾಡೋದು ಮತ್ತು ಅಲ್ಲಿ ಹೋಗೋದು, ಈ ಥರ ಮಾಡ್ತಿದ್ಲು ನಮ್ಮವ್ವ. ಸೊ ಅದೊಂಥರ ಚೆನ್ನಾಗಿತ್ತು. ಸೊ ಇವಾಗ ನಾವು ಅಷ್ಟು ದೂರ ಹೋಗ್ಬೇಕಲ್ವ, ಬಂದು ಮಾಡೋಕ್ಕಾಗಲ್ಲ, ಇವರು ಹೋಟ್ಲಲ್ಲಿ ತಿಂತಾರೆ. ಸೊ ಇವತ್ತೊಂದು ದಿನ ಮಾತ್ರ ಅಡುಗೆ ಮಾಡಿಟ್ಟು ನಾನು ಹೊರಡಬೇಕು. ಸೊ ಇವಾಗ ಬ್ಯಾಗ್ ಪ್ಯಾಕ್ ಮಾಡಬೇಕು, ಅದಕ್ಕೆ ಎಲ್ಲ ಬಟ್ಟೆ ಎಲ್ಲ ಮಡ್ಚಿಟ್ಕೊಂಡಿದ್ದೀನಿ. ಸೊ ಇಷ್ಟೊಂದು ಬಟ್ಟೆ ಏನು ಎತ್ಕೊಂಡು ಹೋಗಲ್ಲ, ಇದರಲ್ಲಿ ಒಂದು ಸ್ವಲ್ಪ ಎತ್ಕೊಂಡು ಹೋಗ್ತೀನಿ. ಯಾವ್ದು ಬೇಕು ಯಾವ್ದು ಬೇಡ ಎಲ್ಲ ನೋಡಿ ಸಪ್ರೇಟ್ ಮಾಡಿ ಇವಾಗ ಎತ್ತಿಟ್ಕೊತೀನಿ. ಸೊ ಬನ್ನಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಸಿಗ್ತೀನಿ. ಸೊ ಇಷ್ಟೆಲ್ಲ ಬಟ್ಟೆ ನೋಡಿ ನಮ್ಮ ಯಜಮಾನ್ರು ಎಷ್ಟು ದಿನಕ್ಕೆ ಹೋಯ್ತಾ ಇದೆಯಾ ಊರಿಗೆ ಅಂತೇಳಿ ಬೈದೋಗಿದ್ದಾರೆ. ಈಗ ಜಾಸ್ತಿ ತೊಗೋಬೇಡ ಅಂತೇಳಿ, ಆದರೂ ಏನು ಮಾಡೋಕ್ಕಾಗಲ್ಲ. ಊರಾದ್ಮೇಲೆ ಇಷ್ಟು ಎತ್ಕೊಂಡು ಹೋಗ್ತೀವಿ, ಹಾಕೊಳ್ಳಲ್ಲ ಏನಿಲ್ಲ, ಆದರೂ ತಗೊಂಡು ಹೋಗ್ತೀನಿ. ಯಾಕಂದರೆ ಬೇಸಿಗೆ ಅಲ್ವಾ, ಸಿಕ್ಕಾಪಟ್ಟೆ ಬೆವರು, ಬಟ್ಟೆ ಬೇಕೇ ಬೇಕು. ಅದಕ್ಕೆ ಜಾಸ್ತಿ ನೈಟ್ ಡ್ರೆಸ್ಗಳು ತೊಗೋತಾ ಇದ್ದೀನಿ. ಮೊನ್ನೆ ಶಾಪಿಂಗ್ ಮಾಡಿರೋದೆಲ್ಲ ಇಟ್ಕೊತಾ ಇದ್ದೀನಿ. ಸೊ ಅದ್ರ ಜೊತೆ ಮತ್ತು ಬೇರೆ ಬೇರೆದನ್ನೆಲ್ಲ ತೊಗೊಂಡಿದ್ದೀನಿ. ಜಾಸ್ತಿ ಮಕ್ಕಳು ಜೀನ್ಸ್ ಎಲ್ಲ ಏನು ತೊಗೊಳಲ್ಲ, ಯಾಕಂದರೆ ಸುಮ್ಮನೆ ಶೆಕೆಗೆ ಹಾಕ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ಸಿಂಪಲ್ ಆಗಿರೋದು ಮಾತ್ರ ಇಟ್ಕೊಂಡಿದ್ದೀನಿ. ಸೊ ನನ್ನ ಒಂದು 2-3 ಜೊತೆ ಬಟ್ಟೆ, 2 ಜೊತೆ ಕ್ಯಾಶುವಲ್ ಡ್ರೆಸ್ಸು, ಅದ್ರ ಜೊತೆ ಒಂದು 2 ಜೊತೆ ಮತ್ತು 2 ಜೀನ್ಸ್ ಹಾಕೊಳ್ಳಲ್ಲ ನಾನು, ಗೊತ್ತು ನನಗೆ, ಆದರೂ ಎತ್ಕೊಂಡು ಹೋಗ್ತೀನಿ. ಜೀನ್ಸ್ ಹಾಕೊಳ್ಳಲ್ಲ ನಾನು, ಆದರೆ ಎತ್ಕೊಂಡು ಹೋಗ್ತೀನಿ. ಸೊ ಇದೊಂದು ಮೊನ್ನೆ ತರಿಸಿರೋದು ಟಾಪು, ಆನ್ಲೈನಲ್ಲಿ ಮೀಶೋದಲ್ಲಿ ತರಿಸಿರೋದು. ಇನ್ನೂ ಹಾಕ್ಕೊಂಡಿಲ್ಲ ಒಂದು ಸಾರಿನೂ, ಕಾಣುತ್ತೆ ನೋಡಬೇಕು. ನನಗೊಂದು ಪ್ರಾಬ್ಲಮ್ ಏನು ಗೊತ್ತಾ, ಎಷ್ಟೊಂದು ಬಟ್ಟೆಗಳು ತರ್ಸಿರ್ತೀನಿ, ಬಟ್ ಒಂದೊಂದು ಬಟ್ಟೆ ಯಾವ ಥರ ಅಂತಂದರೆ ನೀರಲ್ಲಿ ಹಾಕಿದ್ರೆ ಫುಲ್ಲು ಇದಾಗ್ಬಿಡ್ತವೆ, ಚಿಕ್ಕದಾಗ್ಬಿಡ್ತವೆ. ಸೊ ಅವಾಗ ಉಟ್ಕೊಳ್ಳೋಕ್ಕೆ ಆಗಲ್ಲ. ಆ ಥರದ್ದು ಎಷ್ಟು ಬಟ್ಟೆ ಮಾಡಿದ್ದೀನೋ ಗೊತ್ತಿಲ್ಲ. ಸೊ ಇದು ಕಾಟನ್ ಬಟ್ಟೆ. ಸೊ ಇದು ಯಾವ ಥರ ಆಗುತ್ತೆ ನೀರಲ್ಲಿ ಹಾಕಿದ್ರೆ ಅಂತ ಗೊತ್ತಿಲ್ಲ. ಸೊ ಇನ್ನೂ ಹಾಕ್ಕೊಂಡಿಲ್ಲ. ಸೊ ಹಾಕೊಂಡ್ಮೇಲೆ ನಿಮಗೆ ರಿವ್ಯೂ ಕೊಡ್ತೀನಿ ಯಾವ ಥರ ಇದೆ ಅಂತ ಹೇಳಿ. ಬಟ್ ಇದು ತುಂಬ ಟ್ರೆಂಡಿ ಆಗಿದೆ, ಈಗ ಚೆನ್ನಾಗಿದೆ. ಸೊ ಇದ್ರ ಜೊತೆ ನಾನು ಇದು ವೈಟ್ ಕಲರ್ ಪ್ಯಾಂಟ್ ಮ್ಯಾಚ್ ಮಾಡೋಣ ಅಂತೇಳಿ ಮಾಡಿದ್ದೀನಿ. ಸೊ ನೋಡೋಣ, ಹಾಕೊಂಡಾಗ ಊರಲ್ಲಿ ನಿಮಗೆ ತೋರಿಸ್ತೀನಿ. ಓಕೆ, ಸೊ ಇದ್ರ ಜೊತೆ ಇದನ್ನೂ ಆಗುತ್ತೆ. ಮತ್ತು ನೆನ್ನೆ ಒಂದು ಟಾಪ್ ತಂದಲ್ವ, ಸೊ ಅದನ್ನೂ ಕೂಡ ಆಗುತ್ತೆ. ಸೊ ನಾನು ಒಂದೇ ಪ್ಯಾಂಟಿಗೆ ಒಂದು 3-4 ಥರ ಮ್ಯಾಚ್ ಮಾಡ್ತೀನಿ ಬಟ್ಟೆನ. ಸೊ ನೋಡೋಣ, ಈಗ ಮಕ್ಕಳದು ಫಸ್ಟ್ ಇಟ್ಬಿಡ್ತೀನಿ, ಯಾಕಂದರೆ ಫಸ್ಟ್ ಇಟ್ಟರೆ ಆಮೇಲೆ ಜಾಗ ನಿಂತದೆ. ಟ್ರೈನಿಗೆ ಹೋಗೋಕ್ಕಾಗಲ್ಲ ಇವಾಗ. ಬಬ್ಲು ಬಟ್ಟೆ ಈ ಕಡೆ ಸರ್ಸಮ್ಮ, ಈ ಕಡೆ ಸರ್ಸಿ. ನನ್ನ ಮಕ್ಕಳು ಬಂದು ನೋಡಿದೆ ಆಲ್ರೆಡಿ ಆಟ ಆಡಕ್ಕೆ ಹೋಗ್ಬಂದ್ರು ಹೋಗ್ತಾ ಇಲ್ಲ. ಎಲ್ಲಿ ನಮ್ಮ ಮಮ್ಮಿ ಹೋಗ್ಬಿಡ್ತಾಳೋ ನಮ್ಮನ್ನು ಬಿಟ್ಟು ಅಂತ, ಅಲ್ಲ ಮಮ್ಮಿ? ಅವ್ರ ಮಮ್ಮಿ ಎಲ್ಲನ ಬಿಟ್ಟೋಗ್ಬಿಡ್ತಾಳೆ ಅಂತ ಇವತ್ತು ಆಟ ಆಡಕ್ಕೂ ಹೋಗಿಲ್ಲ, ಮನೇಲೇ ಸೇರ್ಕೊಂಡವ್ರು. ಡೈಲಿ ಮನೇಲಿ ಇರೋ, ನಾನು ಒಬ್ಬಳೇ ಇರ್ತೀನಿ, ಇರೋ ಅಂದರೆ ಮನೇಲಿರಲ್ಲ. ಇವತ್ತು ನಾನು ಬಿಟ್ಟೆ ಸರ್ದಿಲ್ಲ, ನನ್ನ ಸುತ್ತನೇ ಓಡಾಡ್ತವ್ರೆ. ಯಾವಾಗ ಹೋಗ್ತೀಯ ಮಮ್ಮಿ, ಯಾವಾಗಿಲ್ಲ, ರೆಡಿ ಆದ ಮಮ್ಮಿ, ರೆಡಿ ಆಗು ಮಮ್ಮಿ. ಏನು ಮಕ್ಕಳ, ಏನು ಇದ್ರಲ್ಲೇ ಇದ್ದಿರತ್ತಾನೆ ಇಬ್ರು? ಸರಿ ಸರಿ ಕಂದಮ್ಮ, ಅವೆಲ್ಲ ಏನಕ್ಕೆ ಇಡ್ತಾ ಇದ್ದೀನಿ ನೀನು? ಹೀರೋ ಬಂಗಾರಿ, ಹೀರೋ ಮಗನೇ, ಇಷ್ಟೊಂದು
ಇಷ್ಟೊಂದು ಬಟ್ಟೆ ಎತ್ಕೊಂಡು ಹಾಕೋತೀವ ನಾವು. ಇಷ್ಟು ಬಟ್ಟೆ ಬೇಕಾ? ಹೋಗ್ತಾ ಇರೋದೇ 10 days. ಅಷ್ಟರಲ್ಲಿ ನಮ್ಮ ಯಜಮಾನ ಯಾವಾಗ ಬರ್ತಾನೋ ಮಧ್ಯೆ ಬೇಗ ಹೋಗಿ ಬಂದ್ಬಿಡೋದು ನಮ್ಮ ಯಜಮಾನ್ರ ಜೊತೆ. ಸರಿ ಮಗನೇ ನೋಡಿ ಹೆಂಗ್ ಮಾಡ್ಬಿಟ್ಟೆ ನೋಡಿ. ಬರ್ತೀನಿ ಅಂತ ಹೇಳಿದ್ದಾನೆ. ಡೌಟ್ ಬರ್ತಾರಲ್ಲ ಗೊತ್ತಿಲ್ಲ. ಬಂದ್ರೆ ಸರಿ, ಬಂದಿಲ್ಲ ಅಂದ್ರೆ ನಾವು ಅಷ್ಟೇ ಬರೋದು. ಅಮ್ಮ ಬರ್ತಾಳೆ ಅಷ್ಟೇ ಬಿಡಕ್ಕೆ. ಅಮ್ಮ ಚೆನ್ನಮ್ಮ. ಸರಿ ಮಮ್ಮಿ. ಇದು ಬೇಕಾ? ಇದು ಬೇಕಾ? ಇದು ಇಷ್ಟೊಂದು ಯಾಕೆ ಇಷ್ಟೊಂದು ಯಾಕೆ ಇಷ್ಟೊಂದು ತುಂಬ್ಕೊತಾ ಇದ್ದೀನಿ ನಾನು. ಒತ್ತಾಕ್ ಬಂದಿದ್ದೆ. ಬಾಯ್ ಬಾಯ್ ಗೈಸ್. ಇವಾಗ ಲಗೇಜ್ ಪ್ಯಾಕ್ ಆಯಿತು. ನಾನು ಕೂಡ ರೆಡಿಯಾಗಿ ಸಿಗ್ತೀನಿ ನಿಮಗೆ. ಸೊ ಇವಾಗ ಲಗೇಜ್ ಎಲ್ಲ ಪ್ಯಾಕ್ ಆಯಿತು. ಸೊ ನಾನು ಕೂಡ ಇವಾಗ ರೆಡಿ ಆಗಬೇಕು. ಸೊ ನೋಡಿ ಹಿಂಗಿದ್ದೀನಿ, ಮುಖ ಎಲ್ಲ ತೊಳ್ಕೊಂಡು ಬಟ್ಟೆ ಹಾಕ್ಕೊಂಡು ಆನಂತರ ಸಿಗ್ತೀನಿ ನಿಮಗೆ. ಓಕೆನಾ? ಸೊ ರೆಡಿ ಆಗಿಬಿಟ್ಟು ಸಿಗ್ತೀನಿ. ಓಕೆ ಬನ್ನಿ ರೆಡಿ ಆಗೋಣ. ಸೊ ಇವಾಗ ಆಲ್ಮೋಸ್ಟ್ ಟೈಮು 6 ಆಗಿರ್ಬೋದು, 6:30 ಆಗಿರ್ಬೋದು. ಸೊ ನಾವು ಯಾವ್ರಿಗೆ ಹೋಗ್ತಾ ಇದ್ದೀವಿ ಅಂದರೆ ನಾವು ಗದಗ ಹೋಗ್ತಾ ಇದ್ದೀವಿ. ತವ್ರ ಮನೆಗೆ ಹೋಗ್ತಾ ಇದ್ದೀನಿ, ನಮ್ಮೂರಿಗೆ. ಸೊ ರಜೆ ಇದ್ದಾಗೆ ಹೋಗ್ಬೇಕಾಗಿತ್ತು. ನಾನು ಆಲ್ರೆಡಿ ರಜೆ ಆಗಿ 1 ತಿಂಗಳು ಆಗೋಯ್ತು ರಜೆ ಬಿಟ್ಟು, ಹಾಲಿಡೇ ಶುರುವಾಗಿ. ಸೊ ನಾನು ಮುಂಚೆನೇ ಹೋಗಬೇಕಾಗಿತ್ತು, ಕಾರಣಾಂತರಗಳಿಂದ ಹೋಗಿರಲಿಲ್ಲ, ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ. ಸೊ ಇವಾಗ ಹೋಗ್ತಾ ಇದ್ದೀನಿ. ಸೊ ಎಷ್ಟು ದಿನ ಇರ್ತೀನಿ ಗೊತ್ತಿಲ್ಲ. ಸೊ ಅದಾದಮೇಲೆ ಅಲ್ಲಿ ಹೋಗಿ ನನ್ನ ಲಾಗ್ಗಳನ್ನು ಕಂಟಿನ್ಯೂ ಮಾಡ್ತೀನಿ. ನಮ್ಮೂರು ಜಾತ್ರೆ ಬೇರೆ ಇದೆ, ಗದಗ ಜಾತ್ರೆ ಯಾರೆಲ್ಲ ನೋಡಿಲ್ಲ ನೋಡಬಹುದು, ತೋರಿಸ್ತೀನಿ ನಿಮ್ಗೆ ಅಲ್ಲಿ ಹೋದ್ಮೇಲೆ. ಸೊ ಬನ್ನಿ, ಇವಾಗ ರೆಡಿ ಆಗಿದ್ದೀನಿ. ಸೊ 7:30ಗೆ ಬಸ್ ಇದೆ, ಬಸ್ಸಿಗೂ ಕೂಡ ಹೊರಡಬೇಕು. ಬನ್ನಿ ಇವಾಗ ರೆಡಿಯಾಗಿ ಆನಂತರ ಸಿಗ್ತೀನಿ. ಸೊ ಫ್ರೆಂಡ್ಸ್, ನಾನು ಇವಾಗ ರೆಡಿ ಆದೆ. ಸೊ ನನ್ನ ಮಕ್ಕಳಿಗೂ ಇಬ್ಬರು ರೆಡಿ ಆಗಿದ್ದಾರೆ. ಸೊ ಮುಖವನ್ನು ತೊಳೆದ್ರೆ ಆಗೋಯ್ತು, ಹೊರಡಬೇಕು ಇನ್ನೇನು. ಸೊ ಯಾಕೋ ಮತ್ತೆ ಮಳೆ ಬರೋಕ್ಕೆ ಶುರು ಆಗಿದೆ. ನನಗಂತೂ ಮಳೆ ಬಂದರೆ ಹಿಂಸೆ ಆಗಿಬಿಡುತ್ತೆ. ಸೊ ದೇವ್ರಿಗೆ ಬೇಡ್ಕೊತಾ ಇದ್ದೀನಿ, ಮಳೆ ಏನೂ ಆಗದೆ ಇರೋಂಗೆ ನೋಡ್ಕೊಳಪ್ಪ ಅಂತ ಹೇಳಿ. ಸೊ ನೋಡೋಣ, ಇವಾಗ ಹೊರಡೋಣ. ನಮ್ಮ ಮನೆಯವ್ರು ಬರ್ತಾರೆ, ಅವ್ರು ಬಂದ ತಕ್ಷಣ ಹೊರಡ್ತೀವಿ. ಚಂದ ಕಾಣಿಸ್ತೈತೆ ನೋಡಿ, ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಹೌದು, ಬಬ್ಲು ಹೇಳ್ದೆ ಲೈಟ್ ಹಾಕೊಂತ ಲೈಟ್ ಹಾಕಿದ್ವಿ. ಎಲ್ಲಿ ಇಲ್ಲಿ ಬಬ್ಲು, ಇಲ್ಲಿ ಇಬ್ರು ಕೆಳಗಡೆ, ಇಬ್ರು ಮೇಲ್ಗಡೆ. ಮಾತಾಡು. ಓಕೆ ಬಾಯ್. ನಾವು ದಾವಣಗೆರೆ. ಓ ಮಂಗರಿ, ಏನ್ ಚೆನ್ನಾಗೈತೆ ನೋಡೋದು ತೋಟ, ಇದ್ರದ್ದು ಅಡಿಕೆ ತೋಟ. ಮುಗೀತಾ? ಎಲ್ಲಿದೀವಪ್ಪಾಜಿ ಇವಾಗ? ನೀನೆಂದೆ ಮತ್ತೆ ದಾವಣಗೆರೆ ಅಂತ? ಮುಗೀತಾ ದಾವಣಗೆರೆ? ದಾವಣಗೆರೆ ಮುಗಿತಂದಿದ್ದು. ತರಲೆ ನನ್ನ ಮಗನ ನಂಗೆ ಅಲ್ಲ. ಚಾಯ್ ಕಾಫಿ, ಚಾಯ್ ಕಾಫಿ. ನೀನ್ ಕೂಗು ಮಗ. ಬಬ್ಲು ಬಬ್ಲು, ನೀನ್ ಕೂಗು, ನೀನ್ ಕೂಗು. ಅಣ್ಣ ಹೆಂಗ್ ಕೂಗ್ತಾನೆ ನೋಡಲ್ಲ. ಚಾಯ್ 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 ಹಂಗೆಲ್ಲ ಹೇಳೋದು. ಚಾಯ್ ಕಾಫಿ, ಚಾಯ್ ಕಾಫಿ, ಚಾಯ್ ಕಾಫಿ. ವಾಟರ್ ಬಾಟಲ್, ವಾಟರ್ ಬಾಟಲ್, ವಾಟರ್ ಬಾಟಲ್. ಹಂಗಲ್ಲ ಮಗನೆ, ವಾಟರ್ 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 ಬಾಟಲ್. ಕಳಕತ್ತೆ ನೋಡಿ. ಕಾಫಿ ಕುಡಿದ್ರ ಅಣ್ಣ? ಕುಡಿದ್ವಿ ಆಂಟಿ, ನೀವು ಕುಡಿದ್ರ ಅಂಕಲ್?
ನೀವು ಕುಡಿದ್ರ ಅಂಕಲ್? ಇವಾಗ ಹೊರಡ್ತಾ ಇದ್ದೀವಿ. ಇನ್ನೂ ಇಲ್ಲಿ ಸ್ಟಾಪ್ ಇದೆ, 1 hour ಆಯ್ತು ಇಲ್ಲಿ ಸ್ಟಾಪ್ ಆಗಿ. ನೆಕ್ಸ್ಟ್ ಯಾವ ಸ್ಟೇಷನ್ ಪ್ರಕಾಶ? ಹಾಂ, ಹುಬ್ಳಿ. ಎಲ್ಲೋಗಿ ಅದಾದ್ಮೇಲೆ ಹುಬ್ಳಿ, ಅದಾದ್ಮೇಲೆ ಹುಬ್ಳಿ. ಇನ್ನು ಊರಿಗೆ ಹೋಗಕ್ಕೆ ಹೇಳದ್ನಲ್ ಮತ್ತೆ ಅವಾಗೆ ಹೋಯ್ತೀನಿ ಅಂತ. ನೋಡಿ ರಿವೆಂಜ್ ಕಣೋ, ನೀ ಬಂದಲ್ಲ ಅದಕ್ಕೆ. ಎಷ್ಟು ಹಾಂ, ಅವ್ನು ನಿದ್ದೆ ಬೇಕಲ್ಲ, ನಿದ್ದೆನೂ ಆಗ್ಬೇಕಲ್ಲ. ಮನೆಗೆ ಮುಟ್ಟಕ್ಕೆ 9:30 ಆಗುತ್ತೆ. ಬೆಳಗ್ಗೆ ಸಿಗ್ತೀನಿ. ಬಾಯ್. ನಮ್ಮಪ್ಪಲ್ಲಿತ್ತು ಅಲ್ಲೇ ಇದ್ವಲ್ಲ ಆ ಕಡೆ. ಎಲ್ಲಾರು ಹಾಲೆ ಊಟ ಓಡಾಕತ್ತೀರಲ್ಲ. ಲೇಟ್ ಆಗಿದ್ದು ನಾವು ಲೇಟ್ ಅಲ್ಲ. ಕರ್ಕೊಬರೋಗೋ ಬೇಗ. ನಮ್ಮ ಅಮ್ಮನ ಮನೆ ಚೇಂಜ್ ಆಗೈತಿ. ದಣಿ ಆಲ್ರೆಡಿ ಕುತ್ಕೊಬಿಟ್ಟ ನೋಡಲ್ಲಿ ಬಂತು. ಹೌದು, ಲೇಟ್ ಆಯ್ತು. ಟ್ರೈನ್ ಲೇಟ್ ಆಗ್ಬಿಡ್ತು ನಮ್ದು ಬರೋದು. ಇರೋದೊಂದು ಲಗೇಜ್ ತರ್ತೀನಿ ಒಳಗೆ. ಏನು ಆಚೆ ಕಡೆನೇ ಊಟ ಮಾಡತ್ತೀರಿ? ಯವ್ವ, ಮಳೆ ಹೆಂಗೈತೆ ಗೊತ್ತಾ? 3 ದಿನ ಆಯ್ತು ಕಂಟಿನ್ಯೂ ಹಂಗೆ ಐತೆ ಮಳೆ. ಹೌದು, ಫುಲ್ಲು ಎಲ್ಲ ಮರ ಗಿಡ ಎಲ್ಲ ಬೀಳ್ತದೆ. ಬಾ ಕುಸುಮ. ಕೀಸಿನ ನಿದ್ದೆ ಮಾಡಕತ್ತಿದ್ದ ಅಲ್ಲೇ ಟ್ರೈನ್ಯಾಗ. ಮಾಡ್ಕೊಂಡು ಹೋಗ್ಬೇಡ್ರ ಅಂತ ಕೇಳಲ್ಲ. ಅಲ್ಲೇ ಮೇಲೆ ತಳಗ ಹೋಗು. ನಮ್ ಜೀವ ತಿಂತ ಮ್ಯಾಗ ತಳಗ ಹೋಗು. ಅಲ್ಲೇ ಒಂದೊಂದ್ ಮೇಲೆ ಹೋಗು, ಒಂದೊಂದ್ ಊಟ ಮಾಡಿ ಆರಾಮ್ಸೆ ಕುತ್ಕೊಂಡು ಬಲ್ಮಾ ಊಟ ಮಾಡಿ ಫಸ್ಟ್. ಬೆಳಗ್ಗೆ ಹಚ್ಚಂತೀರಿ. ಮೇಲೆ ಹೋಗು, ಮ್ಯಾಗ ಹೋಗು. ಮ್ಯಾಗ ತಳಗಲ್ಲ, ಮ್ಯಾಗ ಹೋಗು. ಅದೇ ತಿನ್ಬೇಡ ಮಗ್ನೆ, ಆಫ್ ಮಾಡು. 36 ಮ್ಯಾಗ ಹೋಗು. 36 ಮ್ಯಾಗ ಸ್ವಲ್ಪ ಹಾಕ್ಬೇಕು. ಇವಾಗ ತುಪ್ಪ ಹಾಕ್ಸ್ಕೊಂಡು ಪೀಸ್ ಹೆಂಗ್ ಮಾಡಲ್ಲ, ಅಮ್ಮ ಕೈ ಕೊಡು ಮಾಡ್ಕೊಡ್ತಾರೆ. ಮಾಡ್ಬೇಕು. ಇದು ಪಲ್ಯ ಮಧ್ಯಾಹ್ನದ ಅದು ಅವಾಗಲ್ರಿ, ಈಗ ಮಾಡ್ಯಾರ ಬದ್ನಿಕಾಯಿ. ಬಾರಪ್ಪ ತಮ್ಮ. ಇವೆಲ್ಲ ಹೆಂಗಿದ್ರು ಒಂದು ಮಕ್ಕಳದಿಲ್ಲ. ನಿಮ್ಗೆ ಇಬ್ರು ಆದ್ರಿ ಅಲ್ಲಿ ಹೋಗ್ತೀನಲ್ಲ ಮಿಷನ್ ಕಡೆ ಇಬ್ರು ಅಲ್ಲಿ ಹಾಕಿ. ಅಲ್ಲಿ ಫ್ಯಾನ್, ಇಲ್ಲಿ ಫ್ಯಾನ್. ಅಲ್ಲಿ ಒಳಗೆ 2 ಫ್ಯಾನ್ ಅದಾವ. ಇಲ್ಲಿಗಿನ ಒಳಗೆ ತಣ್ಣಗೆ ಇರ್ತೈತಿ. ಇಲ್ಲಿನ ಜಡ ಅದು ತಣ್ಣಗೆ ಇರ್ತೈತಿ. ಟೈಲ್ಸ್ ಅಲ್ಲ, ಟೈಲ್ಸ್ ಆ ಕಡೆ ತಣ್ಣಗೆ ಜುಣ್ ಐತಿ. ಅಲ್ಲಿ ಆಡದ ನೋಡ್ರಿ. ತಣ್ಣಂದ್ರೆ ಬೇಡ, ಸುಡ್ತಾವ. ಇಡೀ ಈಗ ಬಿಸಿ ಮಾಡಿದ್ವಿ. ಬರ್ರಿ ತಗೋಬೇ. ಬೇಡ ಮಕ್ಕಳಿಗೆಲ್ಲ ಮತ್ತೆ ಕಾಣಲ್ಲ ಬೇಕಂತ ಪಡೆದ ಚಲೋ.
ತಿನ್ನು ಮಗನೇ, ಆಫ್ ಮಾಡ್ಬಿಡ್ತೀನಿ ಮಗನೇ. ಏ ಇಲ್ಲಿ ಅಡ್ಡಾಡಕ್ ಬರಲ್ಲ. ಮೊಮ್ಮಕ್ಕಳಿಗೆ ಚಲೋ ಉಣ್ಣ ರಾತ್ರಿ ಹೊತ್ತು ಹೊಟ್ಟೆ ಸಿದಿತಾನ ಈಗ ಬಂದಿ ಇಲ್ಲ ಉಂತಿ ನೋಡ್ ತುಂಬ ಏನ್ ಯಾಕ ಬಿಸಿದೇ ಆಯ್ತು ಆಗ್ಲಿ ಮಾಡ್ಕೊಳ್ಳೇನೋ ಎರಡು ಉಣ್ಣ ಬೇಗ